ಕನ್ನಕಗಿರಿ ಕ್ಷೇತ್ರದ ಅಧಿಪತಿ ಶ್ರೀ ಲಕ್ಷ್ಮೀ ಕನಕಾಚಲಪತಿಯ पादके नमस्कार करूं। आज यहां आकर इस शुभ दिन पर आपकी पवित्र धरती पर आकर बहुत ही ज्यादा खुशी हो रही है और मैं आप सबकी बहुत बहुत आभारी हूं कि इतनी कड़ी धूप में आपने मेरा इतना इंतजार किया। ಈ ಶುಭ ದಿನದಂದು ಈ ಪವಿತ್ರವಾದ ಮಣ್ಣಿನಲ್ಲಿ ನಾನು ಬಂದು ನಿಜವಾಗ್ಲೂ ಪುಣ್ಯವಂತಳಾದೆ। ಇಷ್ಟು ಕಡು ಬಿಸಿಲಿನಲ್ಲೂ ಸಹ ನೀವೆಲ್ಲರೂ ನನಗೋಸ್ಕರ ಕಾದು ಕುಳಿತಿದ್ದೀರಾ। देखिए, सभा की शुरुआत में आप सब खड़े हुए, हम सब खड़े हुए और हमने वंदे मातरम गाया। ಸಭೆಯ ಮೊದಲಿಗೆ ನಾವೆಲ್ಲರೂ ವೇದಿಕೆ ಮೇಲೆ ನಿಂತ್ಕೊಂಡ್ವಿ, ನೀವೆಲ್ಲರೂ ನಿಂತ್ಕೊಂಡು ಎಲ್ಲರೂ ಸೇರಿ ಒಂದೇ ಮಾತರಂ ಅಂತ ಹಾಡಿದ್ರಿ। अपनी मातृभूमि को हमने नमन किया, श्रद्धांजलि दी। ನಮ್ಮ ತಾಯಿ ನಾಡಿಗೆ ನಮಸ್ಕಾರ ಮಾಡಿ ನಾವು ಶ್ರದ್ಧಾಂಜಲಿಯನ್ನ ನಾವು ಹಾಡಿದ್ವಿ। आप सुबह से शाम तक मेहनत करते हैं। ನೀವು ಬೆಳಗ್ಗಿಂದ ರಾತ್ರಿವರೆಗೂ ಕಷ್ಟಪಟ್ಟು ದುಡಿತೀರಾ। जो यहाँ के किसान हैं, इतनी कड़ी धूप में आपने कहा कि पानी की सुविधा भी कम है, फिर भी दिन रात खेती पर काम करते हैं। ಇಲ್ಲಿ ರೈತರಿದ್ದೀರಾ, ನೀರಿನ ಅಭಾವ ತುಂಬಾ ಇದೆ ಈ ಜಾಗದಲ್ಲಿ, ಆದ್ರೂ ರೈತ ಕಷ್ಟಪಟ್ಟು ದುಡಿದು ಇವತ್ತು ಇಲ್ಲಿ ನಿಂತಿದ್ದಾನೆ। मेरी प्यारी बहनें यहाँ बैठी हैं, आप भी सुबह उठकर पूरे परिवार को देखते हुए, सबके लिए खाना बनाकर, सबकी सुविधा देखते हुए पूरा दिन बिताते हैं। घर से बाहर अगर आप कहीं नौकरी करने के लिए भी जाते हैं या खेती में हाथ बटाते हैं, फिर भी आप सब घर आकर सबकी देखभाल करती हैं। और मैं जानती हूं कि जब सब सो जाते हैं, पूरा परिवार सो जाता है, तभी आखिर में आप सोती हैं। ಇಲ್ಲಿ ನನ್ನ ಹೆಣ್ಣು ಮಕ್ಕಳಿದ್ದೀರಾ, ಅಕ್ಕ ತಂಗಿಯರಿದ್ದೀರಾ। ಹೆಣ್ಣು ಮಗಳು ಮನೆಯಲ್ಲೂ ದುಡಿತಾಳೆ, ಮಕ್ಕಳನ್ನ ಸಾಕ್ತಾಳೆ, ಹೊರಗಡೆ ಹೋಗಿ ಹೊಲದಲ್ಲಿ ಗಂಡನ್ಗೂ ಸಾಥ್ ಕೊಟ್ಟು ಹೊಲದಲ್ಲೂ ಸಹ ದುಡಿತಾಳೆ, ಮತ್ತೆ ಮನೆಗೆ ಬಂದು ಎಲ್ಲರೂ ಮಲಗಿದ್ರೆ ತಾನು ದಿನ ಹಗಲು ರಾತ್ರಿ ಕೆಲಸ ಮಾಡ್ತಾಳೆ ತಾಯಿ। तो हमारी मातृभूमि क्या है और किसकी मेहनत से बनी है? ನಮ್ಮ ಈ ತಾಯಿ ನಾಡು ಯಾರು ಕಷ್ಟಪಟ್ಟು ಕಟ್ಟಿರೋದು? ಮತ್ತೆ आप ही की तरह हैं जो रोज मेहनत और ईमानदारी से काम करता है, चाहे वो किसान हो, चाहे डॉक्टर हो, चाहे मजदूर हो, चाहे किसी के घर में कुछ काम करता हो। आप सभी की मेहनत से देश बनता है, समाज बनता है, प्रदेश बनता है। ಈ ದೇಶವನ್ನ ಕಟ್ಟೋರು ಯಾರು? ಈ ನಾಡನ್ನ ಕಟ್ಟೋರು ಯಾರು? ಈ ನಿಮ್ಮ ಕ್ಷೇತ್ರವನ್ನ ಕಟ್ಟಿರೋದು ಯಾರು? ಅದೆಲ್ಲ ನೀವು ಹೆಣ್ಣು ಮಕ್ಕಳು, ರೈತರು, ಡಾಕ್ಟರು, ಇಂಜಿನಿಯರ್ಗಳು, ಯುವಕರು, ಯುವತಿಯರು ಈ ನಾಡನ್ನ ಕಟ್ಟಿರೋದು। हमारी पुरानी धरती है, बहुत महात्मा रहे जिनकी सीख से हमारी संस्कृति, हमारी सभ्यता, हमारा समाज बना। ಇಲ್ಲಿನ ಮಹಾತ್ಮರಿಂದ ನಾವೆಲ್ಲರೂ ನಡೆ ನುಡಿ ಸಂಸ್ಕೃತಿ ಪ್ರತಿಯೊಂದು ಕಲ್ತು ಈ ನಾಡನ್ನ ನಾವೆಲ್ಲರೂ ಸೇರಿ ಕಟ್ಟಿದ್ದೀವಿ। धार्मिक धरती है, धर्म को मानने वाले सबसे पहले ईमानदारी की बात करते हैं, सत्य की बात करते हैं। ಇದು ಧರ್ಮದ ಕ್ಷೇತ್ರ, ಇಲ್ಲಿನ ಜನರು ಸತ್ಯವನ್ನ ನುಡಿತಾರೆ, ಸತ್ಯದ ಹಾದಿಯಲ್ಲಿ ನಡೆಯುವಂತ ಜನರು ಈ ಕ್ಷೇತ್ರದ ಜನರು। और हमारा महान देश आजाद भी जब हुआ तो सत्य के आधार पर हुआ। महात्मा गांधी जी ने सत्याग्रह की, सत्य की लड़ाई लड़े। ಈ ದೇಶವನ್ನ ಬ್ರಿಟಿಷರಿಂದ ಏನಾದ್ರೂ ನಾವು ತಗೊಂಡಿದ್ರೆ ಸತ್ಯದ ಹಾದಿಯಲ್ಲಿ ನಡೆದಂತ ಅವತ್ತಿನ ಜನರು ಮತ್ತು ಮಹಾತ್ಮ ಗಾಂಧಿಯವರು। तो हमारी देश की परंपरा रही है, पुरानी परंपरा है कि हमारे जो देश के नेता होते हैं, हम उनसे उम्मीद रखते हैं कि वो हमारी सभ्यता को बनाए रखें, कि वो एक साधारण जीवन जिए
और ईमानदारी से हमारे लिए काम करें। ನಾವು ಅವತ್ತಿನಿಂದ ಕಲ್ತ್ಕೊಂಡು ಬಂದಿರೋದು, ಆ ಮಹಾಪುರುಷರಿಂದ ನಾವು ಕಲ್ತಿರೋದು ಏನು ಅಂತಂದ್ರೆ ಸತ್ಯದ ದಾರಿಯಲ್ಲಿ ನಡೆಯೋದು, ಸತ್ಯದಿಂದ ನಡ್ಕೊಳ್ಳೋದು, ಸತ್ಯದ ಹಾಗೆ ನಡೆದಂತೆ ನುಡಿದಂತೆ ನಡೆಯುವುದೇ ನಾವು ಆ ಮಹಾನ್ ಪುರುಷರಿಂದ ಕಲ್ತಿರೋದು ನಾವೆಲ್ಲ. चाहे महात्मा गांधी, जवाहरलाल नेहरू जैसे महापुरुष रहे हों, लेकिन हमेशा जनता के सामने झुके और जनता का आदर किया। ಅವತ್ತಿನ ಮಹಾತ್ಮ ಗಾಂಧಿ ಅವರಾಗಿರ್ಬೋದು, ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ಸತ್ಯದ ಮುಂದೆ ಜನರ ಮುಂದೆ ತಲೆ ತಗ್ಗಿಸಿ ನಡೆದರು ಅವತ್ತಿನ ಮಹಾತ್ಮರು. आपका कर्नाटका प्रदेश हमारे देश का एक बहुत महत्वपूर्ण प्रदेश है। ಇಡೀ ಭಾರತ ದೇಶದಲ್ಲಿ ಕರ್ನಾಟಕದ ಪ್ರದೇಶ ಬಹಳ ಮಹತ್ವವಾದ ರಾಜ್ಯ. आपकी मजबूती से, आपके विकास से, आपके उदाहरण को देखकर पूरा देश गर्वित होता है। ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಪ್ರಸಿದ್ಧ. ಯಾಕೆ ಅಂದ್ರೆ ಅದು ನಿಮ್ಮ ಕಷ್ಟದಿಂದ ಮತ್ತೆ ಶ್ರಮದಿಂದ ಈ ಕರ್ನಾಟಕ ದೇಶವನ್ನ ಕಟ್ಟಿದ್ದೀರಾ. ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧವಾಗಿದೆ ಕರ್ನಾಟಕ. दुनिया की बड़ी बड़ी कंपनीज के सीईओ, डायरेक्टर आपके प्रदेश के हैं। ಇವತ್ತು ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಸಿಇಒ ಅಂತ ಸ್ಥಾನಗಳಲ್ಲಿ ಏನಾದ್ರೂ ಇದ್ರೆ ಅದು ಕರ್ನಾಟಕದ ಜನರು. एक समय में आप आईटी में आगे थे, टेक में आगे थे, इंजीनियरिंग में आगे थे, विकास में आगे थे, शिक्षा में आगे थे। ಒಂದು ಸಮಯದಲ್ಲಿ ನಮ್ಮ ಕರ್ನಾಟಕದ ಜನರು, ನಮ್ಮ ಕರ್ನಾಟಕದ ರಾಜ್ಯ ಐಟಿಯಲ್ಲಿ ಮುಂದೆ ಇತ್ತು, ಇಂಜಿನಿಯರಿಂಗ್ ಅಲ್ಲಿ ಮುಂದೆ ಇತ್ತು, ತಂತ್ರಜ್ಞಾನದಲ್ಲಿ ಮುಂದೆ ಇತ್ತು, ಶಿಕ್ಷಣದಲ್ಲಿ ಮುಂದೆ ಇತ್ತು. पिछले चुनाव में इसी तरह सबने प्रचार किया, आपने अपना वोट डाला और अपने लिए एक नई सरकार बनाई। ಕಳೆದ ಸಲ ನೀವೆಲ್ಲರೂ ಇದೇ ತರ ನೀವು ವೋಟ್ ಹಾಕಿದ್ರಿ, ಬೇರೆಯೊಂದು ಪಕ್ಷ ಬಂದು ಇವತ್ತು ರಾಜ್ಯವನ್ನ ಆಳ್ತಾ ಇದೆ. कुछ ही समय बाद उस सरकार को पैसों के बल से, सत्ता के बल से तोड़ा गया और आज की जो बीजेपी की सरकार है वो 3.5 सालों से आपके प्रदेश में बनी। ನೀವು ಹೋದ್ ಸಲ ವೋಟ್ ಹಾಕಿ ಒಂದು ಸರ್ಕಾರವನ್ನ ರಚನೆ ಮಾಡಿದ್ರಿ. ಆದ್ರೆ ಬಿಜೆಪಿಯವರು ಹಿಂದೆಗಾಲಿಂದ ಲಂಚವನ್ನ ಕೊಟ್ಟು ಬಂದಿದ್ದಂತ ಸರ್ಕಾರವನ್ನ ಮುರಿದು ಅವರು ಕಳ್ಳ ದಾರಿಯಿಂದ ಬಂದು ಅಧಿಕಾರವನ್ನ ಹಿಡಿದ್ರು. ಬಿಜೆಪಿ ಸರ್ಕಾರ ಕಳೆದ 3 ವರ್ಷಗಳಿಂದ ಅವರೇ ಈ ರಾಜ್ಯವನ್ನ ಆಳ್ತಾ ಇದ್ದಾರೆ. और जब भी प्रदेश में या देश में एक नई सरकार बनती है तो अपनी पहचान बना देती है। तो जैसे आपने कहा, इंदिरा जी की जिक्र की, इंदिरा जी की जो सरकार बनी, जब उन्होंने भूमि के जो रिफॉर्म्स किए, लैंड रिफॉर्म्स किए, उसके लिए सुप्रसिद्ध बनी। ಯಾವುದೇ ಸರ್ಕಾರ ಬಂದ್ರೆ ಅವ್ರದೇ ಆದಂತ ಒಂದು ಯೋಜನೆಗಳನ್ನ ತರುತ್ತೆ. ಇವತ್ತು ನೀವು ಇಂದಿರಾ ಗಾಂಧಿಯನ್ನ ಎಲ್ಲರೂ ನೆನಪು ಮಾಡ್ತಾ ಇದ್ದೀರಾ. ಯಾಕೆ? ಉಳುವವನಿಗೆ ಭೂಮಿ ಅಂತ ಕೊಟ್ಟಿದ್ದು ಆ ಮಹಾತಾಯಿ ಇಂದಿರಾ ಗಾಂಧಿ. राजीव गांधी की सरकार देश को आधुनिक दौर में ले जाने के लिए, टेक्निक में, आईटी में आगे बढ़ाने के लिए मशहूर हुई। ಮತ್ತೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ರು. ಅವರು ನಮ್ಮ ಇಡೀ ದೇಶವನ್ನ ಐಟಿಯಲ್ಲಿ, ಕಂಪ್ಯೂಟರ್ ಅಲ್ಲಿ, ಡಿಜಿಟಲ್ ಸಿಸ್ಟಮ್ ನಲ್ಲಿ ಮುಂದೆ ತಗೊಂಡೋದ್ರು. ಈ ರಾಜ್ಯ, ಈ ದೇಶವನ್ನ ಆಧುನಿಕ ತಂತ್ರಜ್ಞಾನದ ಕಡೆ ರಾಜೀವ್ ಗಾಂಧಿ ಅವರು ತಗೊಂಡೋದ್ರು. आज कुछ प्रदेशों में कांग्रेस की सरकारें हैं, राजस्थान में है, हिमाचल में है, छत्तीसगढ़ में है, तो वहां भी उनकी अलग अलग पहचान बनी। छत्तीसगढ़ में जिस तरह से किसानों के कर्ज माफ किए गए हैं, उनकी पहचान इसी से बन रही है। ಬೇರೆ ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಅದು ಛತ್ತೀಸ್ಗಢ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಹಿಮಾಚಲ್ ಪ್ರದೇಶ ಇರ್ಬೋದು. ಆ ರಾಜ್ಯಗಳಲ್ಲೆಲ್ಲ ಇವತ್ತು ರೈತನ ಸಾಲವನ್ನ ಮನ್ನಾ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. तो क्या ये दुख की बात नहीं है और ये शर्म की बात नहीं है कि जो कर्नाटका प्रदेश की बीजेपी सरकार है वो 40% सरकारा के नाम से प्रसिद्ध हुई है। ಎಂತ ನಾಚಿಕೆಗೇಡು. ಇವತ್ತು ಹೊರ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪ್ರದೇಶಗಳಲ್ಲಿ ಇಂಥದೆಲ್ಲ ಕಾರ್ಯಗಳನ್ನ ತಂದಿದ್ದೀವಿ. ಆದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ
ಯಾವುದೇ ಈ ತರ ರೈತನ ಬಾಳನ್ನ ಹಸನ ಮಾಡ್ತಾ ಇಲ್ಲ. ಆದ್ರೆ 40% ಲೂಟಿ ಮಾಡ್ತಾ ಇದೆ ಇವತ್ತು ಬಿಜೆಪಿ ಸರ್ಕಾರ. और ये नाम किसी दूसरी पार्टी ने नहीं दिया, ये प्रदेश के कॉन्ट्रैक्टर्स ने दिया. प्रदेश के कॉन्ट्रैक्टर्स जो आत्महत्या करने लगे क्योंकि उन्होंने कहा कि उनको इतनी घूस देनी पड़ती है सरकार को कि कमा नहीं पा रहे हैं. ಈ 40% ಸರ್ಕಾರ ಅಂತ ನಾವೆಲ್ಲ ಕೊಟ್ಟಿಲ್ಲ ಹೆಸರು. ಇಲ್ಲಿನ ಕಾಂಟ್ರಾಕ್ಟರ್ಗಳು 40% ಕಮಿಷನ್ ಕೊಟ್ಟು, ಯಾವುದ್ರಲ್ಲಿ ಕೇಳಿ 40% ಕಮಿಷನ್ ಕೊಟ್ಟು ಇವತ್ತು ಆ ಹೆಸರು ಬಂದಿದೆ 40. ಅವರಿಗೆ ನಾಚಿಕೆ ಆಗ್ಬೇಕು ಆ ಸರ್ಕಾರಕ್ಕೆ. क्या ये शर्म की बात नहीं है कि आपके नौजवान बच्चे एग्जाम्स के लिए, भर्तियों के लिए पढ़ते हैं, लिखते हैं, आप ट्यूशन्स की फीस भरने के लिए और कड़ी मेहनत करते हैं और फिर जब भर्ती का एग्जाम देते हैं तो पीएसआई के स्कैम के जैसे उनको पता चलता है कि किसी विधायक ने पैसे चोरी किए और उनकी भर्तियां बंद है. ಅಲ್ಲ, ಈ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ? ನಮ್ಮ ಮಕ್ಕಳನ್ನ ನಾವು ಕಷ್ಟಪಟ್ಟು ದುಡ್ಡು ಕೂಡಿಟ್ಟು ಓದಿಸಿ ವಿದ್ಯಾವಂತರನ್ನ ಮಾಡಿ ಕೆಲಸಗಳಿಗೆ ಕಳಿಸ್ತೀವಿ. ಕೆಲಸಕ್ಕೆ ಇಂಟರ್ವ್ಯೂ ಹೋದಾಗ ಆ ಕೆಲಸಗಳನ್ನ ಈ ಶಾಸಕರು ಎಲ್ಲ 40% ಲಂಚಕ್ಕೆ ಮಾರ್ಕೊಂಡ್ಬಿಟ್ಟಿದ್ದಾರೆ. ನಾಚಿಕೆ ಆಗಲ್ವಾ ನಿಮಗೆ? आपके यहीं के विधायक का नाम एक ऐसे स्कैम में उठा है. ಇಲ್ಲಿರೋ ಶಾಸಕನೇ ಆ ತರ ಒಂದು ಹಗರಣದಲ್ಲಿ ಇನ್ವಾಲ್ವ್ ಆಗಿದ್ದಾನೆ. कर्नाटका में कहीं और एक विधायक के बेटे को 8 करोड़ कैश के साथ घर में पकड़ा गया. ಇವರೊಬ್ಬರೇ ಅಲ್ಲ, ಈ ಶಾಸಕ ಒಬ್ಬರೇ ಅಲ್ಲ, ಬಿಜೆಪಿ ಶಾಸಕ. ಕರ್ನಾಟಕದಲ್ಲಿ ಬೇರೆ ಬಿಜೆಪಿ ಶಾಸಕನ ಒಬ್ಬ ಮನೆಯಲ್ಲಿ 8 ಕೋಟಿ ಲಂಚದ ಹಣ ಸಿಗುತ್ತೆ. और इनकी बेशर्मी इतनी बढ़ गई है कि उन पर कार्रवाई करने के बजाय उनके पिताजी ने एक परेड निकाली. ಇಷ್ಟು ಲೂಟಿ ಮಾಡಿ ಅವನು ಆ ಶಾಸಕ, ಅವನಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲದೆ ಮೆರವಣಿಗೆ ತೆಗಿತಾನೆ ರೋಡಲ್ಲಿ. कि मैं विधायक हूं, मुझे कोई छू नहीं सकता, मेरे बेटे लूट करें, चोरी करें, कुछ भी करें, आप मुझे छू नहीं सकते. ಆ ಒಬ್ಬ ಶಾಸಕ ಲಂಚ ತಗೊಂಡಿದಾನಲ್ಲ, ಅವನು ಹೇಳ್ತಾನಂತೆ, ನನಗೆ ಯಾರು ಏನು ಮಾಡಕ್ಕಾಗಲ್ಲ, ನನ್ನ ಮಗನ್ನು ಮುಟ್ಟಕ್ಕಾಗಲ್ಲ, ನನ್ನ ಮುಟ್ಟಕ್ಕಾಗಲ್ಲ ಅಂತ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಹೇಳ್ತಾನಂತೆ ಆ ಶಾಸಕ. अब मैं जानती हूं मेरी बहनें, आप सुनती होंगी कि सरकार बनी है, भ्रष्टाचार बहुत ज्यादा है. आप सोचती होंगी कि ठीक है, भ्रष्टाचार हो रहा है, होता है, बड़े बड़े नेता अपने महल बना रहे हैं, अपने घर बना रहे हैं, तो इससे मेरा क्या मतलब है. ನೀವೆಲ್ಲ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಯುವಕರು ನೀವೆಲ್ಲ ಯೋಚನೆ ಮಾಡ್ತಿರ್ಬೇಕಲ್ವಾ? ಯಾರೋ ಒಬ್ಬ ಗೆದ್ದ ಲೂಟಿ ಮಾಡ್ತಾ ಇದ್ದಾನೆ, ಮನೆ ಮೇಲೆ ಮನೆ, ಬಂಗ್ಲೆ ಮೇಲೆ ಬಂಗ್ಲೆ ಕಟ್ತಾ ಇದ್ದಾನೆ, ನಮ್ಗೇನಪ್ಪ ಅಂತ ನಾವು ಸುಮ್ನೆ ಕೂತ್ಕೊಂಡಿದೀವಿ ಅಂತ ಅನ್ಕೊಂಡಿದೀರಾ? मैं आपको बताना चाहती हूं और मैं चाहती हूं कि इस बात को आप सब बहनों भाइयों गहराई से समझें. ನಾನ್ ನಿಮ್ಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಭ್ರಷ್ಟಾಚಾರ, ಈ 40% ಸರ್ಕಾರದ ಬಗ್ಗೆ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ನೀವು कि भ्रष्टाचार से जो संपत्ति चोरी होती है, जो लोगों के महलों में, गाड़ियों में, उनके जीवन में जा रही है नेताओं के, वो आपकी संपत्ति है. ಇವತ್ತು ಭ್ರಷ್ಟಾಚಾರದಿಂದ ಲೂಟಿ ಮಾಡ್ತಾ ಇದಾರಲ್ಲ ಈ ಶಾಸಕರುಗಳು, ಆ ದುಡ್ಡು ಯಾರ್ದು? ನಿಮ್ ದುಡ್ಡು. ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ, ಅದು ನಿಮ್ ದುಡ್ಡು. आप सोचिए, आप महंगाई से जूझ रही हैं. आजकल सिलेंडर 1100 से 1200 रुपए तक आ गया है. आप उसको ही खरीद नहीं सकती, भरवा नहीं सकती. दाल महंगी हो गई है, आटा महंगा हो गया है, तेल महंगा हो गया है, पेट्रोल महंगा है, डीजल महंगा है, गैस तो महंगी है ही, सब्जियां महंगी हैं, फल महंगे हैं. तो जब सुबह उठकर आप सोचती हैं कि खाने के लिए कुछ बनाना है, दुकान जाती हैं, आधी चीजें तो आप खरीद ही नहीं पाती होंगी. और आप सोचिए मेरे किसान भाइयों, आप दिन रात मेहनत करते हो. पहले आपको 50 किलो का बोरा मिलता था यूरिया, उतने ही पैसों के लिए आज उसमें 5 किलो भी कम कर दिए हैं. जीएसटी ट्रैक्टर पे है, बिजली के दाम बहुत ज्यादा चढ़ गए हैं,
फर्टिलाइजर पे जीएसटी, पेस्टिसाइड पे जीएसटी, तो आप अपना गुजारा कैसे करेंगे? और ये सब ऐसा ही नहीं हो रहा है कि दुनिया में महंगाई बढ़ गई है तो बढ़ गई है। ये आपके साथ इसलिए हो रहा है क्योंकि एक भ्रष्ट सरकार भ्रष्ट नीतियां बना रही है और उनकी नीतियों में आपका हित नहीं है। ಅಕ್ಕ ತಂಗಿಯರೇ, ನನ್ನ ಎಲ್ಲ ಯುವಕರೇ, ನಿಮಗೆಲ್ಲ ಒಂದು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನೀವು ಅವರು ನಿಮ್ಮ ಹಣವನ್ನ ಲೂಟಿ ಮಾಡಿ ಇವತ್ತು ಮೆಹಲ್ಗಳಲ್ಲಿ ಅವರ ಗಾಡಿಗಳಲ್ಲಿ ಬಂಗ್ಲೆಗಳನ್ನ ಕಟ್ತಾ ಇದ್ದಾರೆ. ಆದ್ರೆ ನೀವು ಬೆಳಗ್ಗೆ ಎದ್ದು ಅಂಗಡಿಗೆ ಹೋದ್ರೆ ಇವತ್ತು ಬೇಳೆ ಜಾಸ್ತಿ ಆಗಿದೆ, ಎಣ್ಣೆ ಜಾಸ್ತಿ ಆಗಿದೆ, ಗ್ಯಾಸ್ ನಿಮಗೆ ಇವತ್ತು 400 ರೂಪಾಯಿ ಇದ್ದಿದ್ದು 1200 ರೂಪಾಯಿ ಆಗಿದೆ. ರೈತ ಯೂರಿಯಾ ತಗೊಳಕ್ ಹೋದ್ರೆ, ಗೊಬ್ಬರ ತಗೊಳಕ್ ಹೋದ್ರೆ, ಫರ್ಟಿಲೈಸರ್ ತಗೊಳಕ್ ಹೋದ್ರೆ ಎಲ್ಲ ಇವತ್ತು ಒಂದಕ್ಕಿಂತ ಡಬಲ್ ರೇಟ್ ಆಗಿದೆ. ಇವತ್ತು ನೀವು ನಿಮ್ಮ ಮಕ್ಕಳು ನೀವೆಲ್ಲರೂ ಇವತ್ತು ಕಷ್ಟವನ್ನ ಅನುಭವಿಸ್ತಾ ಇದ್ದೀರಾ. ಆದ್ರೆ ಲೂಟಿ ಮಾಡಿರೋರು ಸುಖವಾಗಿ ಮಜಾ ಮಾಡ್ತಾ ಇದ್ದಾರೆ. क्योंकि अगर महंगाई बढ़ भी रही है और पूरी दुनिया में हो सकता है बढ़ रही है, लेकिन सरकार का काम है आपको राहत देना कि चाहे महंगाई बढ़ रही है, मुश्किलें बढ़ रही हैं, आपकी सहायता करना, आपके लिए स्कीम्स बनाना ताकि आप अपने पैरों पर खड़े हो पाएं, आप अपनी समस्याओं का सामना कर पाएं, यही सरकार का कर्तव्य होता है. ಆಯ್ತು, ಬೆಲೆ ಏರಿಕೆ ಆಗಿದೆ, ನಾನು ಒಪ್ಕೊಳ್ತೀನಿ. ಆದ್ರೆ ಸರ್ಕಾರದ ಜವಾಬ್ದಾರಿ ಅಂದ್ರೆ ಏನು? ಸರ್ಕಾರ ಏನ್ ಮಾಡಬೇಕು ಜನರಿಗೋಸ್ಕರ? ಸರ್ಕಾರ ಈ ಜನರಿಗೆ ಬೆಲೆ ಏರಿಕೆ ಆಗಿದೆ, ಅವರಿಗೋಸ್ಕರ ಒಳ್ಳೆ ಯೋಜನೆಗಳನ್ನ ತಂದು ಅವರನ್ನ ಶಕ್ತಿ ತುಂಬುವಂತ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು. आपको मालूम होगा कि इस सरकार ने 1.5 लाख करोड़ रुपए लूटे हैं कर्नाटका से. ನಿಮಗೆಲ್ಲ ಗೊತ್ತಿರಲಿ, ಈ ಸರ್ಕಾರ 1.5 ಲಕ್ಷ ಕೋಟಿ ರೂಪಾಯಿ ನಿಮ್ಮ ಹಣವನ್ನ ಲೂಟಿ ಮಾಡಿದೆ. कोई सोच भी सकता है कि ये कितना पैसा है? ನೀವು ಯಾರಾದ್ರೂ ಯೋಚನೆ ಮಾಡಕ್ ಸಾಧ್ಯನಾ? 1.5 ಲಕ್ಷ ಕೋಟಿ ಎಷ್ಟು ಅಂತ ನೀವೆಲ್ಲ ಯೋಚನೆ ಮಾಡಕ್ ಸಾಧ್ಯನಾ? इससे आपके लिए कितने सारे काम हो सकते थे. ಆ 1.5 ಲಕ್ಷ ಕೋಟಿಯಲ್ಲಿ ನಿಮಗೋಸ್ಕರ ಎಷ್ಟೊಂದು ಕೆಲಸವನ್ನ ಈ ಸರ್ಕಾರ ಮಾಡಬಹುದಾಗಿತ್ತು. 100 एम्स के अस्पताल बन सकते थे. 100 ಏಮ್ಸ್ ಹಾಸ್ಪಿಟಲ್ಗಳನ್ನ ನಿಮಗೋಸ್ಕರ ಕಟ್ಟಬಹುದಾಗಿತ್ತು. 187 ESI के हॉस्पिटल बन सकते थे. 187 ESI ಆಸ್ಪತ್ರೆಗಳು ನಿಮಗೋಸ್ಕರ ಕಟ್ಟಬಹುದಾಗಿತ್ತು. 30,000 स्मार्ट क्लासरूम बन सकते थे जिसमें आपके बच्चे पढ़ाई कर सकते थे. 30,000 ಸ್ಮಾರ್ಟ್ ಕ್ಲಾಸ್ ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳ ಸಲುವಾಗಿ ನಾವು ಕಟ್ಟಬಹುದಾಗಿತ್ತು. कर्नाटका के लिए 30 लाख गरीबों के लिए घर बन सकते थे. ಕರ್ನಾಟಕದ ಬಡವರಿಗೆ 30 ಲಕ್ಷ ಮನೆಗಳನ್ನ ನಾವು ಕಟ್ಕೊಡ್ಬಹುದಾಗಿತ್ತು ಆ ದುಡ್ಡಲ್ಲಿ. लेकिन इन्होंने ये पैसे लूटे और आज परिस्थितियां ये है कि मेरे तमाम नौजवान भाई बहन यहाँ खड़े हैं, ज्यादा से ज्यादा शिक्षित हैं. मैं कहीं जाती हूँ, किसी से पूछती हूँ कितनी पढ़ाई की है, तो यहाँ हमेशा जवाब आता है बीएससी बीटेक, सबने कुछ पढ़ाई की है, लेकिन आपको रोजगार नहीं दिया जा रहा है. ನಾನು ಕರ್ನಾಟಕ ಪ್ರದೇಶದಲ್ಲಿ ನಿಮ್ಮನ್ನೆಲ್ಲರನ್ನು ಮೀಟ್ ಮಾಡಿದಾಗ ನೀವು ಏನು ಓದಿದೀರಾ ಅಂತ ಕೇಳಿದ್ರೆ ಪ್ರತಿಯೊಬ್ಬ ಹೇಳ್ತಾನೆ BSc ಮಾಡಿದೀನಿ, ಬಿಟೆಕ್ ಮಾಡಿದೀನಿ, IIT ಮಾಡಿದೀನಿ, ಓದಿದೀನಿ, ಆದ್ರೆ ಕೆಲಸ ಇಲ್ಲ ನಮಗೆ ಅಂತ ಹೇಳ್ತಾರೆ ನನಗೆ. इस सरकार ने 2.5 लाख पद खाली रखे हैं. ಈ ಸರ್ಕಾರ 2.5 ಲಕ್ಷ ಸರ್ಕಾರದಲ್ಲಿ ಕೆಲಸಗಳನ್ನ ಖಾಲಿ ಇಟ್ಟಿದೆ. और इससे बड़ी शर्म की बात यह है, चलो खाली रख लिए पद, आपने दिए नहीं नौकरियां, लेकिन आप तो पोस्ट के लिए आपने रेट फिक्स कर ली है. ನಾಚಿಕೆ ಆಗುವಂತ ಒಂದು ಸಂಗತಿ ಏನಂದ್ರೆ, ಸರಿ ನೀವು 2.5 ಲಕ್ಷ ಸರ್ಕಾರಿ ಕೆಲಸನ ಖಾಲಿ ಇಟ್ಟಿದ್ದೀರಾ, ಆದ್ರೆ ಆ ಕೆಲಸಕ್ಕೆ ತುಂಬಬೇಕಾದ್ರೆ ಒಂದೊಂದು ಕೆಲಸಕ್ಕೆ ಇಷ್ಟಿಷ್ಟು ರೇಟ್ ಅಂತ ಫಿಕ್ಸ್ ಮಾಡಿದ್ದಾರೆ ಈ ಕಳ್ಳ ಶಾಸಕರು. किसी पोस्ट के लिए 50 लाख, किसी के लिए 70 लाख, किसी के लिए 30 लाख, हर चीज के लिए कुछ न कुछ आपको देना पड़ता है. जो आपका हक है, आपका अधिकार है. अगर सरकार में पद खाली है तो हर नौजवान का अधिकार है कि उसको वो पद मिले. ಪ್ರತಿಯೊಂದು ಈ ಸರ್ಕಾರಿ ಕೆಲಸಕ್ಕೆ ನಿಮ್ಮ ಹಕ್ಕಿದೆ. ನಿಮಗೆ ಗೊತ್ತಾ, ಒಂದೊಂದು ಸರ್ಕಾರಿ ಕೆಲಸಕ್ಕೆ ಈ ಕಳ್ಳ ಶಾಸಕರು ಎಷ್ಟು ಲಂಚ ತಗೊಳ್ತಾ ಇದ್ದಾರೆ ಗೊತ್ತಾ? 30 ಲಕ್ಷ, 50 ಲಕ್ಷ, 60 ಲಕ್ಷ, 80 ಲಕ್ಷ ಕೆಲಸಕ್ಕೆ ನಿಮ್ಮಿಂದ ಲಂಚ ಕೇಳ್ತಾ ಇದ್ದಾರೆ.
और मेरे किसान भाइयों की हालत देखिए, 25,000 रुपए पर एकड़ टैक्स लगा दिया है। ನನ್ನ ರೈತರ ಒಂದು ಗೋಳು ನೋಡ್ರಿ, ಪ್ರತಿಯೊಂದು ಎಕರೆಗೆ ಟ್ಯಾಕ್ಸ್ ಗಳನ್ನ ಜಾಸ್ತಿ ಮಾಡಿದ್ದಾರೆ। डबल आमदनी की बात की थी, डबल आमदनी सिर्फ इनके नेताओं और इनके उद्योगपति दोस्तों की हुई है। ರೈತರದು ಆದಾಯ ಡಬಲ್ ಮಾಡ್ತೀನಿ ಅಂದಿದ್ರು, ರೈತರಿಗೆ ಆದಾಯ ಡಬಲ್ ಮಾಡಿಲ್ಲ ಸ್ವಾಮಿ, ಇವ್ರುಗಳು ಲಂಚ ಹೊಡೆದು ಲೂಟಿ ಮಾಡಿದ ಇವ್ರು ಡಬಲ್ ಇನ್ಕಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ। हमारे देश का किसान औसत प्रतिदिन 27 रुपए कमाता है। ನಮ್ಮ ದೇಶದ ರೈತ ಪ್ರತಿದಿನ ಬರೀ 27 ರೂಪಾಯಿ ಗಳಿಸ್ತಾನೆ ಸ್ವಾಮಿ। और प्रधानमंत्री जी के बड़े बड़े उद्योगपति मित्र गौतम अडानी की तरह एक दिन में 1600 करोड़ रुपए कमा रहे हैं। ಆದ್ರೆ ನಮ್ಮ ರೈತ ಬರೀ 27 ರೂಪಾಯಿ ಗಳಿಸ್ತಾನೆ, ಆದ್ರೆ ಈ ದೇಶದ ಪ್ರಧಾನಮಂತ್ರಿ ಇದಲ್ಲ ಮೋದಿ, ಅವರ ಸ್ನೇಹಿತರು ಒಂದು ದಿನಕ್ಕೆ 16,000 ಕೋಟಿ ರೂಪಾಯಿನ ಗಳಿಸ್ತಾರೆ। आपके लिए जहां से रोजगार बनने थे वो बड़े बड़े PSU उसको गिफ्ट के तौर पर दे दिए गए हैं। ಎಲ್ಲಿ ನಿಮಗೋಸ್ಕರ ಕೆಲಸಗಳನ್ನ ಮಾಡಬೇಕಾಗಿತ್ತು ಆ ಕಂಪನಿಗಳನ್ನೆಲ್ಲ ಇವತ್ತು ನರೇಂದ್ರ ಮೋದಿ ಅವರ ಸ್ನೇಹಿತರಿಗೆ ಉಡುಗೊರೆಯಾಗಿ ಕೊಟ್ಬಿಟ್ಟಿದ್ದಾರೆ। और जो छोटा बिजनेसमैन है, मीडियम स्केल का बिजनेसमैन है, जो दुकानें चलाता है या छोटा छोटा बिजनेस करता है, आपकी तरह GST और नोटबंदी सी आपकी के जैसी नीतियों से आपकी कमर तोड़ी गई। ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡ್ತಾರೆ ಅಂತವ್ರದೆಲ್ಲ ಇವತ್ತು GST ಟ್ಯಾಕ್ಸ್ ಹಾಕಿ ಇವತ್ತು ನೋಟಿನ ಅಮಾನ್ಯೀಕರಣ ಮಾಡಿ ಎಲ್ಲ ಸಣ್ಣ ಮತ್ತು ಮಧ್ಯಮ ಬಿಸ್ನೆಸ್ ಕೈಗಾರಿಕೆಗಳನ್ನ ಮುಚ್ಚಾಕ್ಬಿಟ್ಟಿದ್ದಾರೆ ಈ ಸರ್ಕಾರ। तो रोजगार दिलवाले के जितने भी माध्यम थे उनको कमजोर कर दिया, खत्म कर ಕೆಲಸಗಳನ್ನ दिया। ಕೊಡುವಂತ ಎಷ್ಟು ಸಾಧನೆಗಳಿತ್ತು ಯೋಜನೆಗಳಿತ್ತು ಎಲ್ಲವನ್ನ ಮುಚ್ಚಾಕ್ಬಿಟ್ಟಿದೆ ಈ ಸರ್ಕಾರ। कांग्रेस वो माध्यम फिर से बनाना चाहती है। ಮತ್ತೆ ಕಾಂಗ್ರೆಸ್ ಸರ್ಕಾರ ನಿಮಗೋಸ್ಕರ ಮತ್ತೆ ಎಲ್ಲವನ್ನ ತರಲಿಕ್ಕೆ ರೆಡಿ ಆಗಿದೆ। छोटे बिजनेस और मीडियम साइज के बिजनेस के लिए वेलफेयर फंड बनाना चाहती है। ಸಣ್ಣ ಮತ್ತು ಮಧ್ಯಮ ವರ್ಗದ ಬಿಸ್ನೆಸ್ ಮಾಡೋದು ಇವ್ರಿಗೆ ಅವ್ರಿಗೆ ವೆಲ್ಫೇರ್ ಫಂಡ್ ಅಂತ ಪ್ರತ್ಯೇಕವಾದ ಅನುದಾನ ಕೊಡ್ಲಿಕ್ಕೆ ತಯಾರಾಗಿದೆ ಕಾಂಗ್ರೆಸ್ ಪಕ್ಷ। बीदर से चामराजनगर तक इंडस्ट्रियल कॉरिडोर और टाउनशिप बनाना चाहती है। ಬೀದರಿಂದ ಚಾಮರಾಜನಗರದವರೆಗೆ ಇಂಡಸ್ಟ್ರಿಗಳನ್ನ ತಯಾರು ಮಾಡಿ ಕೈಗಾರಿಕೆಗಳ ಟೌನ್ಶಿಪ್ ನ ಸಹ ತಯಾರು ಮಾಡಲಿಕ್ಕೆ ರೆಡಿ ಮಾಡಲಿಕ್ಕೆ ತಯಾರಾಗಿದೆ ಕಾಂಗ್ರೆಸ್ ಪಕ್ಷ। बेंगलुरु में टूरिज्म के लिए, बिजनेस के लिए गोल्ड और डायमंड पार्क जैसे दुबई में होता है वैसे बनाना चाहती है। ಬೆಂಗಳೂರಲ್ಲಿ ದುಬೈಯಲ್ಲಿ ಹೆಂಗಿದೆ ಇವತ್ತು ಬಂಗಾರ ಮತ್ತು ವಜ್ರದ ಅಂತಾರಾಷ್ಟ್ರೀಯ ಪಾರ್ಕ್ ಹೆಂಗಿದೆ ಅದೇ ತರ ಬೆಂಗಳೂರಿನಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡ್ತೀವಿ। मैसूरू, हुबली, धारवाड़, गुलबर्गा, बेल्लारी, चित्रदुर्गा जैसी शहरों को बेंगलुरु की तरह IT और टेक में मजबूत बनाना चाहते हैं। ಇವತ್ತು ಬೆಂಗಳೂರು ಹೇಗೆ ಐಟಿಯಲ್ಲಿ ಟೆಕ್ನಾಲಜಿಯಲ್ಲಿ ಬಿಸ್ನೆಸ್ ಅಲ್ಲಿ ಮುಂದೆ ಇದೆ, ಅದೇ ತರ ಎರಡನೇ ದರ್ಜೆಯ ಸಿಟಿಗಳು ಅದು ಹುಬ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಮೈಸೂರು ಇರ್ಬೋದು, ಗುಲ್ಬರ್ಗಾ ಇರ್ಬೋದು, ಪ್ರತಿಯೊಂದು ಜಿಲ್ಲೆಯನ್ನ ಬೆಂಗಳೂರು ಹಾಗೆ ಪರಿವರ್ತನೆ ಮಾಡ್ತೀವಿ ನಮ್ಮ ಕಾಂಗ್ರೆಸ್ ಸರ್ಕಾರ। और इस चुनाव में क्योंकि हम समझते हैं कि 3.5 सालों में आपने मेहनत की लेकिन आपकी मुश्किलें बढ़ती चली गई, हम कुछ गारंटी आपको देना चाहते हैं। ಈ 3.5 ವರ್ಷದಲ್ಲಿ ನೀವು ಕಷ್ಟಪಟ್ರಿ, ನೀವು ಕಷ್ಟನೇ ಪಡ್ತಾ ಇದ್ದೀರಾ, ಯಾರು ಈ ಸರ್ಕಾರ ನಿಮಗೇನು ಮಾಡಲಿಲ್ಲ, ನಿಮಗೋಸ್ಕರ ನಾವು ಒಂದಷ್ಟು ಗ್ಯಾರಂಟಿ ಸ್ಕೀಮ್ಗಳನ್ನ ತಂದಿದ್ದೀವಿ। 100% विकास की गारंटी, 100% ಅಭಿವೃದ್ಧಿ 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 ನನ್ನ ರಾಜ್ಯದಲ್ಲಿ। जो 2.5 लाख पद खाली हैं उनको 1 साल के अंदर अंदर पूरी तरह से कोशिश करेंगे कि उनको भरा जाएगा। ಈ 2.5 ಲಕ್ಷ ಏನು ಸರ್ಕಾರಿ ಕೆಲಸಗಳು ಖಾಲಿ ಇದೆ ಅವನ್ನೆಲ್ಲ ನಿಮಗೆ ಕೊಟ್ಟು ತುಂಬುತ್ತೀವಿ। मेरी बहनों, आपके लिए गृह लक्ष्मी योजना जिसके तहत आपको 2,000 रुपए प्रति माह आप ही के अकाउंट में जाएंगे। ನನ್ನ ಅಕ್ಕ ತಂಗಿಯರೇ, ನನ್ನ ಮಹಿಳೆಯರೇ, 2,000 ರೂಪಾಯಿ ದಳ್ಳಾಳಿಗಳಿಲ್ಲ, ನಿಮ್ಮ ಅಕೌಂಟ್ಗೆ ಸೀದಾ ನಾವು ಗೃಹಲಕ್ಷ್ಮಿ ಅನ್ನೋ ಒಂದು ಯೋಜನೆ ಅಡಿ ನಿಮ್ಮ ಅಕೌಂಟ್ಗೆ ಸೀದಾ ಹಾಕ್ತೀವಿ। गृह ज्योति योजना जिससे 200 यूनिट फ्री बिजली मिलेगी। ಗೃಹ ಜ್ಯೋತಿ ಕರೆಂಟ್ ಬಿಲ್ಲು 200 ಯೂನಿಟ್ ವರೆಗೂ ನೀವು ದುಡ್ಡೇ ಕಟ್ಟಂಗಿಲ್ಲ।
मेरी बहनें, आपके लिए सारी बस की यात्राएं फ्री होंगी। ಪ್ರತಿಯೊಂದು ಹೆಣ್ಣು ಮಗಳು ಇನ್ನು ಮುಂದೆ KSRTC ಬಸ್ ಅಲ್ಲಿ ಕೂತ್ಕೊಂಡ್ರೆ ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಇಡೀ ಹೆಣ್ಣು ಮಕ್ಕಳು ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡಬಹುದು. आंगनवाड़ी और आशा की बहनें मेहनत करती हैं, सबका देखभाल करती हैं और कोविड के समय, कोरोना के समय सबसे ज्यादा आपने धैर्य दिखाया और भीषण परिस्थितियों में घर घर जाके वैक्सीन डलवाई। ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರು ಎಷ್ಟು ಕಷ್ಟ ಪಡ್ತಾರೆ. ಮನೆ ಮನೆಗೆ ಹೋಗಿ ಸರ್ಕಾರದ ಯೋಜನೆಗಳನ್ನ ತಲುಪಿಸ್ತಾರೆ. ಕೋವಿಡ್ ಸಮಯದಲ್ಲಿ ನಾವೆಲ್ಲ ಬೆಚ್ಚಗೆ ಮನೆಯಲ್ಲಿದ್ವಿ, ಆದ್ರೆ ನಮಗೋಸ್ಕರ ಕೆಲಸ ಮಾಡಿದಂತ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ನಾವು ಅನುದಾನವನ್ನ ಹೆಚ್ಚಿಗೆ ಮಾಡ್ತಾ ಇದ್ದೀವಿ. फिर भी इस सरकार ने आपका मानदेय नहीं बढ़ाया। ಇಷ್ಟೆಲ್ಲ ಕಷ್ಟ ಪಡ್ತಿದ್ದಂತ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ಕಾರ್ಯಕರ್ತೆಯರಿಗೆ ಅವರಿಗೆ ಸಂಬಳ ಹೆಚ್ಚಿಗೆ ಮಾಡಲಿಲ್ಲ ಈ ಸರ್ಕಾರ. कांग्रेस पार्टी अगर सरकार बनाएगी तो आपका मानदेय 15,000 रुपए प्रति माह तक बढ़ाया जाएगा। ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಂಗನವಾಡಿ ಅವರಿಗೆ 15,000 ರೂಪಾಯಿ ಸಂಬಳವನ್ನ ಕೊಡಲಾಗುತ್ತದೆ. मिनी आंगनवाड़ी के लिए 10,000 तक बढ़ाया जाएगा। ಚಿಕ್ಕ ಚಿಕ್ಕ ಅಂಗನವಾಡಿ ಕಾರ್ಯಕರ್ತರಿಗೆ 10,000 ಸಂಬಳವನ್ನ ಮಾಡಲಾಗುತ್ತದೆ. आशा बहनों के लिए 8,000 रुपए तक। ಆಶಾ ಕಾರ್ಯಕರ್ತರಿಗೆ 8,000 ಸಂಬಳ. और जिन्होंने आजीवन आंगनवाड़ी में सेवा की है और रिटायर होने जा रही हैं, तो मेन आंगनवाड़ी के लिए 3 लाख रुपए मिलेंगे और जो मिनी आंगनवाड़ी की बहनें हैं उनको 2 लाख रुपए मिलेंगे। ಅಂಗನವಾಡಿ ಕಾರ್ಯಕರ್ತೆಯರು ಯಾರು ಪೂರ್ತಿ ಅವರ ಜೀವಕಾಲ ಸೇವೆ ಮಾಡಿದ್ದಾರೆ, ರಿಟೈರ್ಮೆಂಟ್ ಆದ್ರೆ ಆ ಹೆಣ್ಣು ಮಕ್ಕಳಿಗೆ 3 ಲಕ್ಷ ರೂಪಾಯಿ ಕೊಡುತ್ತೆ. ಚಿಕ್ಕ ಚಿಕ್ಕ ಅಂಗನವಾಡಿಯಲ್ಲಿ ಕಾರ್ಯಕರ್ತರಿಗೆ ರಿಟೈರ್ಮೆಂಟ್ ಆದಾಗ 2 ಲಕ್ಷವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಕೊಡುತ್ತೆ. भूमिहीन मजदूरों और बटाईदार किसानों के लिए एक विकास बोर्ड बनाया जाएगा जिसमें 500 करोड़ रुपए का फंड होगा आपकी मदद के लिए। ಚಿಕ್ಕ ಚಿಕ್ಕ ಕೆಲಸ ಮಾಡ್ತಿರಲ್ಲ, ಕೂಲಿ ಕೆಲಸ, ಯಾರಿಗೆ ಮನೆ ಇಲ್ಲ, ಜಾಗ ಇಲ್ಲ, ಮತ್ತೆ ರೈತರು ಅವರಿಗೆ ಜಮೀನ್ ಇಲ್ಲದೆ ಬೇರೆ ಜಮೀನ್ಗಳಿಗೆ ಬೇರೆ ಹೊಲಗಳಿಗೆ ಹೋಗಿ ಕೆಲಸ ಮಾಡ್ತಿರಲ್ಲ, ಅವರಿಗೆ 500 ಕೋಟಿ 5,000 or 500 500 ಕೋಟಿ ರೂಪಾಯಿಗಳನ್ನ ಅದಕ್ಕೆ ಅನುದಾನವಾಗಿ ಕೊಡಲಾಗುತ್ತದೆ. इस तरह की तमाम स्कीमें हैं कांग्रेस पार्टी आपकी भलाई के लिए लाना चाहती है। ಈ ತರ ಎಷ್ಟೊಂದು ಯೋಜನೆಗಳನ್ನ ನಿಮ್ಮ ಒಳ್ಳೆಯದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ನಿಮಗೋಸ್ಕರ ತರಲಿದೆ. आपको हम दिखाना चाहते हैं कि एक ईमानदार सरकार जो आपके हित में काम करती है वो क्या क्या नहीं कर सकती। ನಿಮಗೆ ನಾವು ತೋರಿಸ್ತೀವಿ, ಕಾಂಗ್ರೆಸ್ ಪಕ್ಷ ಬಂದು ಸತ್ಯದಿಂದ ನಡೆಕೊಳ್ಳುವಂತ ಸರ್ಕಾರ ನಿಮಗೆ ಏನೆಲ್ಲ ಒಳ್ಳೆಯದನ್ನ ಮಾಡುತ್ತೆ ಅಂತ ನಾವು ಅಧಿಕಾರಕ್ಕೆ ಬಂದು ತೋರಿಸ್ತೀವಿ. आप सब इतनी ध्यान से मेरी बातों को सुन रहे हैं, तो मैं आपसे एक आग्रह करना चाहती हूँ। ನೀವೆಲ್ಲರೂ ನನ್ನ ಮಾತುಗಳನ್ನ ಇಷ್ಟು ಚೆನ್ನಾಗಿ ಕೇಳ್ತಾ ಇದ್ದೀರಲ್ಲ, ನಿಮಗೆಲ್ಲ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. देखिए, जो चुनाव है इसकी गहराई को समझना बहुत जरूरी है। ಈ ಚುನಾವಣೆಯ ಒಂದು ಆಳವನ್ನ ನೀವು ಅರ್ಥ ಮಾಡ್ಕೋಬೇಕು. आप जब 10 तारीख को वोट डालने जाएंगे 10ನೇ ತಾರೀಕು ನೀವು ವೋಟ್ ಹಾಕಕ್ ಹೋಗ್ತಿರಲ್ಲ, तो 5 सालों के लिए आपका जीवन कैसा होगा, क्या तरक्की आएगी क्या नहीं आएगी, ये आप तय करने जा रहे हैं। ನೀವು ವೋಟ್ ಹಾಕಕ್ ಹೋಗ್ತಿರಲ್ಲ, ಅವತ್ತು ನೀವೆಲ್ಲರೂ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಹೋಗ್ಬೇಕು. ಈ ಸರ್ಕಾರ, ನೀವು ವೋಟ್ ಹಾಕೋ ಸರ್ಕಾರ 5 ವರ್ಷಗಳ ಕಾಲ ನಿಮಗೋಸ್ಕರ ಏನ್ ಮಾಡುತ್ತೆ, ಆ ಒಳ್ಳೆಯದನ್ನ ಮಾಡುವಂತ ಸರ್ಕಾರಕ್ಕೆ ನೀವು ನಿಮ್ಮ ಮತವನ್ನ ಚಲಾಯಿಸಬೇಕು. तो हर पार्टी के नेता मेरी तरह मंच पर खड़े होकर आपको बड़े बड़े भाषण देते हैं। ಪ್ರತಿಯೊಬ್ಬ ಪಕ್ಷದವನು ಬಂದ್ಬಿಟ್ಟು ಈ ತರ ಒಂದು ಡಯಾಸ್ ಮೇಲೆ ನಿಂತ್ಕೊಂಡು ಪ್ರತಿಯೊಬ್ರು ನಿಮಗೆ ಭಾಷಣಗಳನ್ನ ಮಾಡಿ ಹೋಗ್ತಾರೆ. और पिछले कुछ दिनों में मैंने देखा है कि बीजेपी के नेता, चाहे सबसे बड़े से बड़े नेता हो, प्रधानमंत्री जी हो या गृह मंत्री जी हो या किसी और प्रदेश के मुख्यमंत्री हैं, वो आपकी बातें नहीं कर रहे हैं। ನಾನು ಈ ದೇಶದ ಪ್ರಧಾನಮಂತ್ರಿನ
ನೋಡಿದೀನಿ, ಈ ರಾಜ್ಯದ ಮುಖ್ಯಮಂತ್ರಿ ಮಂತ್ರಿಗಳನ್ನ ನೋಡಿದೀನಿ, ನಾಯಕರನ್ನ ನೋಡಿದೀನಿ. ಅವ್ರು ಯಾರು ನಿಮ್ಮ ಮಾತು ಕೇಳಕ್ ಬರೋದಿಲ್ಲ, ಅವ್ರದೇ ಮಾತನ್ನ ನಿಮ್ಗೆ ಹೇಳ್ಬಿಟ್ಟು ಹೋಗ್ತಾರೆ. वो ना आपको बता रहे हैं कि 3.5 सालों में कितना काम किया, कुछ तो किया होगा, लेकिन आपको ये नहीं बता रहे हैं कि हमने कितने स्कूल खोले, हमने कितने अस्पताल बनाए, हमने कितने बच्चों को जॉब्स दिए, हमने किसानों के लिए क्या किया, महिलाओं को आगे बढ़ाने के लिए हमने कौन सी सुविधाएं बनाई, ये बातें नहीं कर रहे हैं. ಈ ಏನು ಗೆದ್ದಿರುವಂತ ಈ ಬಿಜೆಪಿ ಸರ್ಕಾರದ ಎಲ್ಲ ಮಂತ್ರಿಗಳು, ಪ್ರಧಾನ ಮಂತ್ರಿಗಳು, ಮುಖ್ಯಮಂತ್ರಿಗಳು ಬಂದು ನಾವು ನಿಮಗೋಸ್ಕರ ಏನ್ ಮಾಡಿದೀವಿ, ನಿಮ್ಮ ಮಕ್ಕಳಿಗೆ ಶಾಲೆಗಳನ್ನ ತೆಗೆದಿದೀವ, ನಿಮಗೋಸ್ಕರ ಆಸ್ಪತ್ರೆಗಳನ್ನ ಕಟ್ಟಿದೀವ, ರೈತರಿಗೋಸ್ಕರ ಹೊಸ ಯೋಜನೆಗಳನ್ನ ತಂದಿದೀವ, ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಬೆಲೆ ಏರಿಕೆ ಏನಾದ್ರೂ ಕಡಿಮೆ ಮಾಡಿದೀವ, ರಸ್ತೆಗಳನ್ನ ತಂದಿದೀವ, ಕಾರ್ಖಾನೆಗಳನ್ನ ತಂದಿದೀವ, ಉದ್ಯೋಗಗಳನ್ನ ಕೊಟ್ಟಿದೀವ. ಇದು ಯಾವುದು ಮಾತಾಡಲ್ಲ ಅವರು ಭಾಷಣದಲ್ಲಿ. कभी प्रधानमंत्री जी गिनने लगते हैं कि उनको किसने कितनी गालियां दी. ಪ್ರಧಾನ ಮಂತ್ರಿ ಅದು ಬಿಟ್ಟು ಬರೀ ಏನ್ ಮಾಡ್ತಾರೆ ಗೊತ್ತಾ, ವೇದಿಕೆ ಮೇಲೆ ಬಂದು ನಿಂತ್ಕೊಂಡು ಹೇಳ್ತಾರಂತೆ, ಒಬ್ಬ ಪ್ರಧಾನ ಮಂತ್ರಿ ಯೋಚನೆ ಮಾಡ್ರಿ, ನನಗೆ ಆ ಪಕ್ಷದವರು ಎಷ್ಟು ಸಲ ನನ್ನನ್ನ ಬೈದಿದ್ದಾರೆ ಅಂತ ಹೇಳಿ ಲೆಕ್ಕ ಹಾಕ್ಬಿಟ್ಟು ವೇದಿಕೆ ಮೇಲೆ ನಿಂತ್ಕೊಂಡು ಜನರಿಗೆ ಹೇಳ್ತಾರಂತೆ. कहीं इनके नेता कहने लगते हैं कि किसी का अपमान हुआ है. ಕೆಲವೊಬ್ರು ಅವರ ಬಿಜೆಪಿ ಪಕ್ಷದ ನಾಯಕರು ಹೇಳ್ತಾರಂತೆ, ನನಗೆ ಎಷ್ಟು ಸಲ ಅವಮಾನ ಮಾಡೋರೆ ಕಾಂಗ್ರೆಸ್ ಪಕ್ಷದವರು ಅಂತ ಹೇಳ್ತಾರಂತೆ ವೇದಿಕೆ ಮೇಲೆ ಬಂದು. कभी धर्म की बातें उठा लेंगे ताकि आपके जज्बात, आपके इमोशंस उसमें पड़ जाएंगे. ಕೆಲವೊಂದ್ಸಲ ಬಂದು ಬರೀ ಅವ್ರು ಮಾತಾಡೋದು ಏನು, ಧರ್ಮದ ಬಗ್ಗೆ ಮಾತಾಡಿ ನಮ್ಮಲ್ಲಿ ವಿಷ ಬೀಜವನ್ನ ಬಿತ್ತುತ್ತಾರೆ, ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಾರೆ, ಅಭಿವೃದ್ಧಿಯನ್ನ ಮಾತಾಡಲ್ಲ ಈ ಬಿಜೆಪಿ ಪಕ್ಷದವರು. मतलब कि सारी बातें कर रहे हैं, लेकिन जो आपके काम की बात है वो नहीं हो रही है इन मंचों पर. ಎಲ್ಲಾ ಮಾತಾಡ್ತಾರೆ, ಧರ್ಮದ ಬಗ್ಗೆ ಮಾತಾಡ್ತಾರೆ, ಜಾತಿ ಬಗ್ಗೆ ಮಾತಾಡ್ತಾರೆ, ಭಾವನೆಗಳ ಬಗ್ಗೆ ಮಾತಾಡ್ತಾರೆ, ಆದ್ರೆ ನನ್ನ ಜನರಿಗೋಸ್ಕರ ಅಭಿವೃದ್ಧಿ ಏನ್ ಮಾಡಿದೀವಿ, ಏನು ಒಳ್ಳೆಯ ಯೋಜನೆಗಳನ್ನ ತಂದಿದೀವಿ ಅಂತ ಮಾತ್ರ ಹೇಳೋದಿಲ್ಲ ಈ ಬಿಜೆಪಿ ಅವರು. आपका पेट कैसे भरेगा, ನಿಮ್ಮ ಹೊಟ್ಟೆ ಹೆಂಗ್ ತುಂಬುತ್ತೆ, आप अगले दिन का सामना कैसे करेंगे. ರಾತ್ರಿ ಮಲಗಿದ್ರೆ ಹೆಣ್ಣು ಮಗಳು, ಬಡ ಹೆಣ್ಣು ಮಗಳು, ಬಡ ಕಾರ್ಮಿಕರು, ರೈತ ನಾಳೆ ಏನಪ್ಪಾ ಮಾಡೋದು. पानी के बिना आप खेती कर रहे हैं, ನೀರಿಲ್ದೆ ವ್ಯವಸಾಯ ಹೆಂಗ್ ಮಾಡ್ಬೇಕು, खेत उपजाऊ कैसे बनेंगे आपके. ನಮ್ಮ ಹೊಲದಲ್ಲಿ ಹೇಗೆ ಬೆಳೆ ಬರುತ್ತೆ. मेहनत कर करके अपने खून पसीने से अपने बच्चों को पढ़ा रहे हो, ಕಷ್ಟ नौकरी नहीं मिल रही है, इसकी बात कोई नहीं कर रहा है. ಪ್ರತಿದಿನ ನಮ್ಮ ಹೆಣ್ಣು ಮಕ್ಕಳು, ನಮ್ಮ ರೈತರು ಪ್ರತಿಯೊಬ್ರು ದಿನ ಕಷ್ಟಪಟ್ಟು ನೊಂದು ದುಡ್ಡನ್ನ ಚಿಕ್ಕ ಚಿಕ್ಕದಾಗಿ ಕೂಡಿಟ್ಟು ಮಕ್ಕಳನ್ನ ಓದ್ಸಕ್ಕೆ ಅವರು ಕಷ್ಟ ಪಡ್ತಾ ಇದ್ದಾರೆ, ಅವ್ರ ಹತ್ರ ಹಣ ಇಲ್ಲ. तो मैं आपसे कहना चाहती हूं, आपको याद है महाभारत में जब अर्जुन को तीर मारनी थी तो वो सिर्फ मछली की आंख देखता था, ನಿಮಗೆಲ್ಲ उसको और कुछ नहीं दिखता था. सीधे निशाना मारता था, सीधे ऊपर देखते थे और उस निशाने से उनका ध्यान बिल्कुल नहीं हटता था. ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಅರ್ಜುನ ಎಲ್ರಿಗೂ ಗೊತ್ತಲ್ಲ, ಅರ್ಜುನ ಪಾಂಡವ ಅರ್ಜುನನಿಗೆ ಬಿಲ್ಲು ಹೊಡಿ ಅಂತ ಹೇಳ್ತಾರೆ. ಬಿಲ್ಲು ಹೊಡಿ ಅಂತ ಹೇಳಿದಾಗ ಆ ಬಾಣ ಅಲ್ಲಿ ಒಂದು ಮೀನಿರುತ್ತೆ, ಅವನಿಗೆ ಮೀನ್ ಕಾಣೋದಿಲ್ಲ, ಮೀನಿನ ಕಣ್ಣನ್ನ ಗುರಿಯಾಗಿಟ್ಕೊಂಡು ಹೊಡಿತಾನೆ, ಅದು ಅರ್ಜುನನ ಒಂದು ಗುರಿ. तो मेरी बहनों और मेरे भाइयों, कर्नाटका के अर्जुन बन जाओ. ನೀವೆಲ್ಲರೂ ಕರ್ನಾಟಕದಲ್ಲಿ ಅರ್ಜುನನಾಗಬೇಕು, ನಿಮ್ಮ ಗುರಿ. अपना ध्यान अपने भविष्य पे रखो. ನಿಮ್ಮ ಗುರಿ ಹೇಗೆ ಅರ್ಜುನ ಮೀನಿನ ಕಣ್ಣಿನ ಮೇಲೆ ಗುರಿ ಇಟ್ಟ ಹಾಗೆ ನಿಮ್ಮ ಗುರಿ ನಿಮ್ಮ ಭವಿಷ್ಯದ ಕಡೆ ಇರಬೇಕು. इधर उधर ना भटके. ಅಲ್ಲಿ ಇಲ್ಲಿ ನೀವು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನೀವೇನಾದ್ರೂ ತಿರುಗ್ಕೊಂಡ್ರೆ, बड़े से बड़ा नेता आ जाए आपके सामने, आपकी बात नहीं की तो उसकी बातें को परे कर दो. ನಿಮಗೆ ಎಷ್ಟೊಂದು ಕಷ್ಟಗಳು ಬಂತು, ಪ್ರವಾಹ ಬಂತು, ಬರಗಾಲ ಬಂತು, ಯಾರು ನಿಮ್ಮ ಮಾತುಗಳನ್ನ ಕೇಳಲಿಲ್ಲ, ಅದನ್ನೆಲ್ಲ ಪಕ್ಕಕ್ಕಿಡಿ. अपना ध्यान अपनी समस्याओं पर,
अपने विकास पर, अपने बच्चों के भविष्य पर, अपने पेट भरने पर, अपनी ईमानदारी पर आप अपना ध्यान एकदम सटीक रखो, उसको हिलने मत दो। ನಿಮ್ಮ ಗುರಿ ಮಾತ್ರ, ನಿಮ್ಮ ಧ್ಯಾನ ಮಾತ್ರ ಅವರು ಇವರು ಹೇಳೋ ಮಾತಿಗೆ ಹೋಗ್ಕೂಡ್ದು. ನಿಮ್ಮ ಗುರಿ ಏನಿರ್ಬೇಕು ಅಂತಂದ್ರೆ ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಭವಿಷ್ಯ, ನಿಮ್ಮೆಲ್ಲರ ಕೆಲಸ, ಅಭಿವೃದ್ಧಿ, ರೈತರ ಏಳಿಗೆ, ಇದರ ಮೇಲೆ ನಿಮ್ಮ ಗುರಿ ಇರಲಿ. ಆ ಗುರಿಯಿಂದ ನೀವು ಯಾವುದೇ ಕಾರಣಕ್ಕೂ ಸರಿಬಾರದು. और समझ जाओ कि चुनाव के सामने या किसी भी समय अगर कोई नेता आपके सामने आकर आपकी बात नहीं करता है, आपके प्रति जवाबदेह नहीं बनता है, आपको ये नहीं बताता है कि क्या करके दिखाया है आपके लिए, तो वो नेता आपका नेता बनने लायक नहीं है। ನಿಮ್ಮ ನಾಯಕ ನಿಮಗೋಸ್ಕರ ಯಾವುದೇ ತರ ಏಳಿಗೆಯನ್ನ, ಕೆಲಸವನ್ನ, ಭವಿಷ್ಯವನ್ನ ಕಟ್ಟಲಿಲ್ಲ, ಅಭಿವೃದ್ಧಿಯನ್ನ ಕಟ್ಟಲಿಲ್ಲ ಅಂದ್ರೆ ಆ ನಾಯಕ ಒಬ್ಬ ನಾಯಕನಾಗಲಿಕ್ಕೆ ಅಸಮರ್ಥ. सरकार आपके लिए बनती है, उसका धर्म यही है कि आपके प्रति समर्पित हो। ಸರ್ಕಾರದ ಧರ್ಮ ಏನ್ ಗೊತ್ತಾ? ಸರ್ಕಾರದ ರಚನೆ ಯಾಕಾಗುತ್ತೆ ಗೊತ್ತಾ? ನಿಮ್ಮ ಒಳ್ಳೆಯದನ್ನ ಬಯಸೋದೆ, ನಿಮ್ಮ ಭವಿಷ್ಯವನ್ನೇ ಕಟ್ಟುವುದೇ ಸರ್ಕಾರದ ಧರ್ಮ. आपकी सहायता करना, आपकी समस्याओं को सुलझाना, आपका विकास करना, ये सरकार का कर्तव्य है। ನಿಮಗೆ ಸಹಾಯ ಮಾಡಬೇಕು, ನಿಮಗೆ ಅಭಿವೃದ್ಧಿ ಮಾಡಬೇಕು, ನಿಮ್ಮ ಭವಿಷ್ಯವನ್ನು ಕಟ್ಟುವುದೇ ಸರ್ಕಾರದ ಕರ್ತವ್ಯ. और आपका कर्तव्य, आपका धर्म अपने प्रदेश, अपनी मातृभूमि और अपने भविष्य की पीढ़ी के प्रति यही है कि आप जागरूक बने। ನಿಮ್ಮ ಕರ್ತವ್ಯ ಏನ್ ಗೊತ್ತಾ? ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ನಿಮ್ಮ ಏಳಿಗೆಯ ಬಗ್ಗೆ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ, ನಿಮ್ಮ ರಾಜ್ಯದ ಅಭಿವೃದ್ಧಿಯ ಬಗ್ಗೆ, ನಿಮ್ಮ ಪ್ರದೇಶದ ಅಭಿವೃದ್ಧಿಯ ಬಗ್ಗೆ ನೀವೆಲ್ಲರೂ ಜಾಗೃತರಾಗಬೇಕು. मेरी बहनें यहाँ बैठी हैं। कुछ दिनों पहले मैं एक बहन के घर गई। मैंने कहा किसको वोट देती हो? उसने कहा जिसको भी वे कहते हैं उसी को दे देती हूँ। ನಾನು ಒಬ್ರು ಮನೆಗೆ ಹೋಗಿದ್ದೆ. ಅಕ್ಕ ತಂಗಿಯರೇ, ನಿಮ್ಗೊಂದು ಸಣ್ಣ ಒಂದು ಕತೆ ಹೇಳ್ತೀನಿ. ಆ ಹೆಣ್ಣು ಮಗಳಿಗೆ ಕೇಳಿದೆ ನಾನು ಹೋಗಿ, ನೀನ್ ಯಾರಿಗೆ ಓಟ್ ಹಾಕ್ತೀಯ ತಾಯಿ ಅಂತ. लेकिन बहनों ये चलेगा नहीं। ಯಾರೋ ಆ ಹೆಣ್ಣು ಮಗಳು ಹೇಳಿದ್ಲು, ಯಾರು ಏನ್ ಹೇಳ್ತಾರ ಅವ್ರಿಗೆ ಓಟ್ ಹಾಕ್ಬಿಡ್ತೀನಿ ಅಂತ. ऐसा करने से यही होता है कि ऐसी सरकारें बनती हैं जो आपके प्रति जवाबदेह नहीं रहती। ಆ ತರ ಮಾತ್ರ ದಯವಿಟ್ಟು ನನ್ನ ಅಕ್ಕ ತಂಗಿಯರೇ ಮಾಡಬೇಡಿ. ನೀವು ಹಂಗೇನಾದ್ರೂ ಮಾಡಿದ್ರೆ ಈ ತರ ಸರ್ಕಾರ ಬಂದು ನಿಮಗೆ ಏನು ಮಾಡಕ್ ಸಾಧ್ಯ ಇಲ್ಲ. अपना वोट सोच समझ के दो, सारी बातों को समझो। कांग्रेस क्या कह रही है, बीजेपी क्या कह रही है, कांग्रेस ने अपने प्रदेशों में क्या किया, बीजेपी ने 3.5 सालों से यहाँ आपके लिए क्या किया, आगे की क्या योजना बता रहे हैं, पीछे क्या करके दिखाया है, और सोच समझकर एक ऐसी मजबूत सरकार बनाओ जो कोई नहीं तोड़ पाए। ನೀವೆಲ್ಲರೂ ವೋಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡಿ. ಆ ಪಾರ್ಟಿ ಇವತ್ತು ಈ 3.5 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಇದೆ, ಅವ್ರೇನ್ ಮಾಡಿದ್ರು ನಿಮಗೆ? ಕಾಂಗ್ರೆಸ್ ಪಕ್ಷ ಏನ್ ಮಾಡುತ್ತೆ ನಿಮಗೆ? ಇವ್ರು ಏನ್ ಹೇಳಿದ್ದಾರೆ ಮಾಡ್ತೀನಿ ಅಂತ, ಅವ್ರು ಏನ್ ಹೇಳಿದ್ದಾರೆ ಮಾಡ್ತೀನಿ ಅಂತ. ನಿಮ್ಮ ಭವಿಷ್ಯವನ್ನ, ನಿಮ್ಮ ಬದುಕನ್ನ, ನಿಮ್ಮ ಪ್ರತಿಯೊಂದು ಆರೋಗ್ಯವನ್ನ, ಅಭಿವೃದ್ಧಿಯನ್ನ ಯಾವ ಸರ್ಕಾರ ಮಾಡುತ್ತೆ ಅವರಿಗೆ ನೀವು ಮತ ಕೊಟ್ಟು ಗೆಲ್ಲಿಸಿ, ಬಹುಮತದಿಂದ ಗೆಲ್ಲಿಸಿ. पूर्ण बहुमत से जिताओ ताकि एक मजबूत सरकार बने, कोई उसको हिला नहीं पाए, और वो भी आपके लिए दिन रात काम करके दिखाए, उसका भी ध्यान न भटकने पाए। क्योंकि जब आप दुर्बल सरकार बनाते हो तो उस सरकार का समय अपने आप को बचाने में चले जाता है। ನಿಮ್ಮೆಲ್ಲರಿಗೂ ನಾನು ಒಂದು ಮಾತು ಹೇಳ್ತೀನಿ. ಈ ಸಲ ನೀವು ವೋಟ್ ಹಾಕಿ, ಮತ ಹಾಕಿ, ಬಹುಮತದಿಂದ ಸರ್ಕಾರವನ್ನ ಗೆಲ್ಲಿಸಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ ಗೊತ್ತಾ? ದುರ್ಬಲ ಸರ್ಕಾರ ಆಗುತ್ತೆ. ಅವ್ರ ಸರ್ಕಾರನ ಉಳಿಸೋ ಕಡೆನೆ ಅವ್ರ ಗಮನ ಹೊರಟೋಗುತ್ತೆ. ಜನರಿಗೆ ಕೆಲಸ ಮಾಡೋದಿಕ್ಕೆ ಅವ್ರಿಗೆ ಗಮನನೇ ಇರಲ್ಲ. ಆದ್ರಿಂದ ನಾನು ನಿಮಗೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಈ ಸಲ ನೀವು ಬಹುಮತದಿಂದ 150 ಸೀಟ್ನ ನೀವು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕು. तो इस बार अपने प्रदेश के लिए एक सरकार चुनो जो आपके प्रदेश का गर्व रखे, जो पूरी देश दुनिया में जान जाए कि हाँ, ये सरकार कर्नाटका के लिए काम कर रही है,
और गर्व हो आपको अपने प्रदेश पर और अपने सरकार पर। ನಿಮಗೆಲ್ಲರಿಗೂ ಅಭಿಮಾನ ಇರಬೇಕು. ಈ ಸಲ ನೀವು ಬಹುಮತ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿದಾಗ ಇಡೀ ಪ್ರಪಂಚ ಹೇಳಬೇಕು, ವಾವ್, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಅಭಿವೃದ್ಧಿ ಪತಾಕಿಯನ್ನ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ एक बार जोर से मेरे साथ बोलिए, कर्नाटका की जय, कर्नाटका की जय, कर्नाटका की जय। और हमारे यहाँ के जो उम्मीदवार हैं शिवराज तंगगडी, ये आपके लिए समर्पित है। आप इनको भारी बहुमत से जिताइए। एक बार जोर से जय करिए इनकी, हाथ ऊपर करके बताइए, ಶಿವರಾಜ್ बताएंगे। धन्यवाद। जय हिंद। ಧನ್ಯವಾದಗಳು.